ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ಒಂದು ವಿಡಿಯೋನಲ್ಲಿ ನಾವು ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಪ್ಪ ಅಂದರೆ ಸಿವಿಲ್ ಪಿ ಸಿ ಹುದ್ದೆಗಳ ಒಂದು ಜಿಲ್ಲಾವಾರು ವರ್ಗೀಕರಣದ ಬಗ್ಗೆ ನಾವು ನೋಡ್ತಾ ಬಂದಿದ್ದೀವಿ. ಇವಾಗ ನಾವೇನು ನೋಡೋಣಪ್ಪ ಅಂದರೆ ನಮ್ಮ CR DR ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ಜಿಲ್ಲಾವಾರು ಹುದ್ದೆಗಳ ಹಂಚಿಕೆಯನ್ನು ನೋಡ್ತಾ ಬರೋಣ. ಯಾವಾಗ ಹಂಚಿಕೆ ಮಾಡಲಾಗಿದೆಯಪ್ಪ ಅಂದರೆ ಇದು 13ನೇ ತಾರೀಕು ಹಂಚಿಕೆ ಮಾಡಲಾಗಿದೆ. 13/3/2026ರಲ್ಲಿ ಹಂಚಿಕೆ ಮಾಡಲಾದ ಒಂದು ಹುದ್ದೆಗಳು. ಟೋಟಲ್ ಹುದ್ದೆಗಳ ಸಂಖ್ಯೆ ನಾವು ನೋಡ್ತಾ ಬರೋದಾದರೆ ಇಲ್ಲಿ 1650 ಹುದ್ದೆಗಳದವು. ಎಷ್ಟದವು? ಟೋಟಲ್ 1650 ಹುದ್ದೆಗಳದವು. ಅವುಗಳನ್ನು ಜಿಲ್ಲಾವಾರು ವರ್ಗೀಕರಣ ಯಾವ ರೀತಿ ಮಾಡಲಾಗಿದೆ ನೋಡ್ತಾ ಬರೋಣ ಬನ್ನಿ. ಮೊದಲೇ 5ನೇ ತಾರೀಕು ಒಮ್ಮೆ ವರ್ಗೀಕರಣ ಮಾಡಲಾಗಿತ್ತು, ಆದರೆ ಅದನ್ನು ಇವಾಗ ಮರು ಹಂಚಿಕೆ ಮಾಡಿ ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ ಇಲ್ಲಿ ನೀವು ಬೆಂಗಳೂರು ಸಿಟಿ ನೋಡ್ಬೋದು. ಕಲ್ಯಾಣ ಕರ್ನಾಟಕಕ್ಕೆ 37 ಹುದ್ದೆಗಳನ್ನ ಹಂಚಿಕೆ ಮಾಡಲಾಗಿದೆ. ನೆಕ್ಸ್ಟ್ ನಾನ್ KK ಅಂದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 949 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ನೆಕ್ಸ್ಟ್ ಕ್ರೀಡೆಗೆ ಸಂಬಂಧಪಟ್ಟಂತೆ 30 ಹುದ್ದೆಗಳದು. ಟೋಟಲಾಗಿ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ 1016 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಎಷ್ಟು? 1016. ಇದು DR ಹುದ್ದೆಗಳು. ನೆಕ್ಸ್ಟ್ ಮೈಸೂರು ಸಿಟಿಗೆ ಸಂಬಂಧಪಟ್ಟಂತೆ 55 ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು, 5 ಕ್ರೀಡಾ ಹುದ್ದೆಗಳದವು. ಟೋಟಲ್ 60 ಹುದ್ದೆಗಳು ಮೈಸೂರು ಸಿಟಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ ಸಿಟಿ ಯಾವುದೇ ಹುದ್ದೆಗಳ ಹಂಚಿಕೆಯಾಗಿಲ್ಲ. ಮಂಗಳೂರು ಸಿಟಿ ನೋಡ್ತಾ ಬರೋದಾದರೆ ನಾನ್ KK 15 ಹುದ್ದೆಗಳದವು. ನೆಕ್ಸ್ಟ್ ಬೆಂಗಳೂರು ಸಿಟಿ ಯಾವುದೇ ಹುದ್ದೆಗಳ ಹಂಚಿಕೆಯಾಗಿಲ್ಲ. ಬೆಳಗಾವಿ ಸಿಟಿ, ಕಲಬುರಗಿ ಸಿಟಿ 25 ಕಲ್ಯಾಣ ಕರ್ನಾಟಕ ಮತ್ತು 10 ನಾನ್ ಕಲ್ಯಾಣ ಕರ್ನಾಟಕ. ಟೋಟಲ್ 35 ಹುದ್ದೆಗಳ ಹಂಚಿಕೆಯಾಗಿದೆ. ನೆಕ್ಸ್ಟ್ ಬೆಂಗಳೂರು ಡಿಸ್ಟಿಕ್, ತುಮಕೂರು, ಕೋಲಾರ, ನೆಕ್ಸ್ಟ್ KGF ಮತ್ತು ರಾಮನಗರ, ಇವು ಯಾವ ಡಿಸ್ಟಿಕ್ ಅದಾವಲ್ಲ ಇವು 5 ಡಿಸ್ಟಿಕ್ಗೆ ಯಾವುದೇ ಹುದ್ದೆಗಳ ಹಂಚಿಕೆಯಾಗಿಲ್ಲ. ಚಿಕ್ಕಬಳ್ಳಾಪುರ ನೋಡ್ತಾ ಬರೋದಾದರೆ ಒಟ್ಟು 35 ಹುದ್ದೆಗಳು ಹಂಚಿಕೆಯಾಗಿದೆ. ಯಾವುದು? ನಾನ್ ಕಲ್ಯಾಣ ಕರ್ನಾಟಕ. ಮೈಸೂರಿಗೆ 25 ಹುದ್ದೆಗಳು. ಇದು ಮೈಸೂರು ನಗರ, ಇದು ಮೈಸೂರು ಜಿಲ್ಲೆ. ಓಕೆನಾ? ನೆಕ್ಸ್ಟ್ ಚಾಮರಾಜನಗರ ಮತ್ತು ಹಾಸನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹುದ್ದೆಗಳ ವರ್ಗೀಕರಣವಾಗಿಲ್ಲ, ಹಂಚಿಕೆಯಾಗಿಲ್ಲ. ಕೊಡಗಿನಲ್ಲಿ 35 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕ. ಮಂಡ್ಯ 45 ನಾನ್ ಕಲ್ಯಾಣ ಕರ್ನಾಟಕ. ದಾವಣಗೆರೆ ಯಾವುದೇ ಹುದ್ದೆಗಳ ಹಂಚಿಕೆಯಾಗಿಲ್ಲ. ಶಿವಮೊಗ್ಗ 60 ಹುದ್ದೆಗಳು ಹಂಚಿಕೆಯಾಗಿದೆ. ನೆಕ್ಸ್ಟ್ ಚಿತ್ರದುರ್ಗ 25. ಮಂಗಳೂರು, ದಕ್ಷಿಣ ಕನ್ನಡ ಮಂಗಳೂರು, ಇದು 10 ಹುದ್ದೆಗಳ ವರ್ಗೀಕರಣ ಹಂಚಿಕೆಯಾಗಿದೆ. ಇದು ನೋಡಿ ಎಲ್ಲವೂ ಕೂಡ ನಾನ್ ಕಲ್ಯಾಣ ಕರ್ನಾಟಕ ಇದೆ. ನೆಕ್ಸ್ಟ್ ಉಡುಪಿ 40 ಹುದ್ದೆಗಳ ಹಂಚಿಕೆಯಾಗಿದೆ. ಅದೇ ರೀತಿಯಾಗಿ ಕಾರವಾರ ಎಷ್ಟಿದೆಯಪ್ಪ ಅಂದರೆ 20 ಹುದ್ದೆಗಳು ಇದೆ. ನೆಕ್ಸ್ಟ್ ಚಿಕ್ಕಮಗಳೂರು 20 ಹುದ್ದೆಗಳು, ಗದಗ 20 ಹುದ್ದೆಗಳು. ನೆಕ್ಸ್ಟ್ ಉಳಿದಂತೆ ಕಲಬುರಗಿ ಇದೆ ನೋಡಿ 10 ಹುದ್ದೆಗಳು. ನೆಕ್ಸ್ಟ್ ನೋಡ್ತಾ ಬರೋದಾದರೆ ಕೊನೆಯದಾಗಿ ಇಲ್ಲಿರೋದು ಒಂದು ಬಳ್ಳಾರಿ 22 ಕಲ್ಯಾಣ ಕರ್ನಾಟಕ ಹುದ್ದೆಗಳದವು. ನೆಕ್ಸ್ಟ್ ವಿಜಯನಗರ 80 ಕಲ್ಯಾಣ ಕರ್ನಾಟಕ ಹುದ್ದೆಗಳು, 15 ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳದವು. ಅದರ ಜೊತೆಗೆ 5 ಕ್ರೀಡಾ ಹುದ್ದೆಗಳು ಕೂಡ ಅದಾವೆ. ಯಾವುದಕ್ಕೆ? ವಿಜಯನಗರ. ನೆಕ್ಸ್ಟ್ KRP ಮೌಂಟೆಡ್ ಕಂಪನಿ ಅಂತಿದೆ, ಅಲ್ಲಿ ನಾನ್ HK 32 ಹುದ್ದೆಗಳದವು. ಹಾಗಾದರೆ ಟೋಟಲ್ 179 ಕಲ್ಯಾಣ ಕರ್ನಾಟಕ ಹುದ್ದೆಗಳದವು, 1421 ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳದವು ಮತ್ತು 50 ಕ್ರೀಡಾ ಹುದ್ದೆಗಳದವು. ಟೋಟಲಾಗಿ 1650 ಹುದ್ದೆಗಳು. ಇದು CR DRಗೆ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಎಷ್ಟು? 1650 ಹುದ್ದೆಗಳ ಕಾಲ್ಫಾರ್ಮ್ ಆಗುವುದಿದೆ ನೋಡಿ. ಭಾಳ ಆದರೆ ಇನ್ನೂ ಒಂದು 20ರಿಂದ 25 ದಿನಗಳಲ್ಲಿ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ. ಯಾರೆಲ್ಲ PUC ಕಂಪ್ಲೀಟ್ ಮಾಡ್ಕೊಂಡಿದ್ದೀರಲ್ಲ ಅವರೆಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. 168 ಏನಿರಬೇಕು? ನಿಮ್ಮ ಸೆಂಟಿಮೀಟ್ರ್ ನಿಮ್ಮ ಹೈಟು ಇರಬೇಕು. ಇಷ್ಟೆಲ್ಲ ಇದ್ದವರು ನೀವು ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದಾಗಿದೆ. ಹೌದಾ? ಇದಿಷ್ಟು ಈ ಹುದ್ದೆಗಳ ವರ್ಗೀಕರಣದ ಬಗ್ಗೆ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.